ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ದೆ. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KSP ಸಿವಿಲ್ PC ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026ರಲ್ಲಿ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಮತ್ತು ಈ ಹುದ್ದೆಗಳು ಬಂದುಬಿಟ್ಟು ಜಿಲ್ಲಾವಾರ ಹುದ್ದೆಗಳು ಇವೆ ಎಂಬುದನ್ನು ಈಗಾಗಲೇ ನಾವು ನೋಡಿದ್ದೀವಿ, ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅಂತೇಳಿ. ಬಟ್ ಈ ವಿಡಿಯೋದಲ್ಲಿ ನೀವು ಯಾವ ಜಿಲ್ಲಾವಾರು ಒಂದು ಕಟ್ ಆಫ್ ಎಷ್ಟಿರ್ಬೋದು ಮತ್ತು ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದರೆ ಸೇಫ್ ಇರುತ್ತೆ, ಅಂದರೆ ಕಡಿಮೆ ಸ್ಕೋರ್ ನೀಡುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಲಿ ನನ್ನ ಪಡಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು ನೀವು ನೋಡುವಂಥದ್ದು ಟೋಟಲಾಗಿ ಹುದ್ದೆಗಳು ಬಂದುಬಿಟ್ಟು 3988 ಹುದ್ದೆಗಳಿವೆ ಓವರಾಲ್ ಎಲ್ಲ ಜಿಲ್ಲೆಗಳು ಸೇರಿ. ಮೊದಲದು ಜಿಲ್ಲಾವಾರ ಹುದ್ದೆಗಳು ನೋಡಿದರೆ ಬೆಂಗಳೂರು ಸಿಟಿಯಲ್ಲಿ ಹೈಯೆಸ್ಟ್ ಹುದ್ದೆ ಇವೆ, 2130 ಹುದ್ದೆಗಳಿವೆ ಸ್ನೇಹಿತರೆ. ಈ 2130 ಹುದ್ದೆಗಳಲ್ಲಿ ನೋಟಿಫಿಕೇಷನ್ 2130 ಮಾಡ್ತಾರೆ ಅಂತಂದರೆ ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಅನಿಸಿಕೆ ಪ್ರಕಾರ 2130 ಸಹ ಈ ಬೆಂಗಳೂರು ಜಿಲ್ಲೆಯಲ್ಲಿಯೇ ಮಾಡುವಂಥದ್ದು ಒಂದು 70% ಚಾನ್ಸ್ ಇದೆ ಅಷ್ಟೇ. ಇನ್ನು 30% ಚಾನ್ಸ್ ಇಲ್ಲ ಅಂತ ಭಾವಿಸ್ತೇನೆ. ಯಾಕಂತಂದರೆ ಒಂದೇ ಬಾರಿ ಇಷ್ಟು ಹುದ್ದೆಗಳನ್ನ ಅವರು ನೇಮಕಾತಿ ಮಾಡಲ್ಲ ಅಂತ ಕಾಣುತ್ತೆ. ಬಟ್ ಮಾಡಿದ್ರೂ ಓಕೆ. ಹೈಯೆಸ್ಟ್ ಎಲ್ಲವನ್ನು ನೋಡಿದಾಗ ಇಲ್ಲಿ ಜಾಸ್ತಿ ಜನ ಅಪ್ಲೈ ಮಾಡೋದು, ಯಾಕಂತಂದರೆ ಹೆಚ್ಚು ಪೋಸ್ಟ್ ಈಗ ಮೈಂಡ್ ಸೆಟ್ ಯಾವ ರೀತಿಯಾಗಿ ಇರುತ್ತೆ ಅಂತ ನೋಡಿದಾಗ ಎಲ್ಲರದು, ನಂದು ಅಂತಲ್ಲ ಎಲ್ಲರದು ಸಹ ಅದೇ ರೀತಿಯಾಗಿರುತ್ತೆ. ಕಾಮನ್ನಾಗಿ ಹೆಚ್ಚು ಹುದ್ದೆಗಳಿತ್ತೆ ಅಂದರೆ ನಾವು ಅಪ್ಲೈ ಮಾಡ್ತೀವಿ, ಹೌದಾ. ಈಗ ಯಾವುದು KAS FDA ಬಿಟ್ಟಿದ್ದಾರಲ್ಲ, ಅಲ್ಲೂ ನೋಡ್ಬೋದು ನೀವು ಯಾವುದು ಜಾಸ್ತಿ ಹುದ್ದೆಗಳಿವೆ ಅದಕ್ಕೆ ಜಾಸ್ತಿ ಅಪ್ಲೈ ಮಾಡಿದ್ದಾರೆ, ಹೌದಾ. ಕೆಲವೊಂದು ಸ್ಪೆಷಲ್ ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅಂಥ ಹುದ್ದೆಗಳಿಗೆ ಬರೀ ಇಬ್ಬರಿಬ್ಬರೇ ಅಪ್ಲೈ ಮಾಡಿದ್ದಾರೆ, ಒಂದು ಹುದ್ದೆಗೆ ಇಬ್ಬರು. ಇನ್ನು ಕೆಲವೊಂದರಿಗೆ 2 ಹುದ್ದೆ ಇದ್ರೂ 3 ಜನ ಅಪ್ಲೈ ಮಾಡಿದ್ದಾರೆ. ಈ ರೀತಿಯಾಗಿದೆ ಕೆಲವೊಂದು ಕಡೆ. ಓಕೆ, ಆ ರೀತಿ ಆಗುತ್ತೆ ಎಂತಲ್ಲಿ ಅಂತಂದರೆ ಕಡಿಮೆ ಹುದ್ದೆಗಳಿದ್ದಲ್ಲಿ ಜಾಸ್ತಿ ಜನ ಅಪ್ಲೈ ಮಾಡಲ್ಲ. ಬಟ್ ಈ ರೀತಿಯಾಗಿ ಬೆಂಗಳೂರು ಸಿಟಿಯಲ್ಲಿ ನೋಡಿದ್ರಾಗ 2130 ಹುದ್ದೆಗಳಿವೆ. ಹಾಗಾಗಿ ಇಲ್ಲಿ ಜಾಸ್ತಿ ಜನ ಅಪ್ಲೈ ಮಾಡ್ತಾರೆ. ಬೇಕಿದ್ದರೆ ನೀವು ನೋಡ್ಬೋದು. ಯಾರು ನಾವು 100% ಎಲ್ಲಿದ್ರೂ ಸೇಫ್ ನಾನು ಕ್ಲಿಯರ್ ಮಾಡೇ ಮಾಡ್ತೀನಿ ಅಂತ ಇರ್ತಾರೋ ಅವ್ರು 100% ಎಲ್ಲ ಎಲ್ಲಿ ಇದ್ರೂ ಸಹ ಎಲ್ಲಿ ಹಾಕಿದ್ರೂ ಅವರು ಸೆಲೆಕ್ಟ್ ಆಗಿ ಆಗ್ತಾರೆ. ಇಲ್ಲ ನಾನು ಕಡಿಮೆ ಕಟ್ ಆಫ್ ಇದ್ದಿದ್ದಲ್ಲೇ ಆಗಬೇಕು ಅಂತ ಮೈಂಡ್ ಸೆಟ್ ಇದ್ದವರು 100% ಬೆಂಗಳೂರು ಸಿಟಿಗೆ ಆಗ್ತಾರೆ. ಯಾಕಂದರೆ ಹುದ್ದೆಗಳು ಜಾಸ್ತಿ. 2130 ಅಂದರೆ ಭಾರಿ ಹುದ್ದೆಗಳು. ಒಂದೇ ಜಿಲ್ಲೆಯಲ್ಲಿ ಇಷ್ಟು ಹುದ್ದೆಗಳು ಕರೆಯುವಂಥದ್ದು ದಾಖಲೆ ಆಗ್ತದೆ. ಓಕೆ, ಈಗ 2130 ಹುದ್ದೆಗಳಲ್ಲಿ ನೀವು ಅಪ್ಲೈ ಮಾಡಿದರೆ ಇದರಲ್ಲಿ ಕಟ್ ಆಫ್ ಜಾಸ್ತಿ ನಿಲ್ಲುತ್ತಾ ಇಲ್ಲ ಅಂತ ನೋಡಿದಾಗ ಜಾಸ್ತಿ ಅಂತಂದರೆ 80 ಅಬೋವ್ ಆ ರೀತಿಯಾಗಿ ಹೋಗೋದೇ ಇಲ್ಲ. ನೀವು ಯಾವ ಜಿಲ್ಲೆಯಲ್ಲಿ ಆದರೂ ಅಪ್ಲೈ ಮಾಡಿ 80 ಅಬೋವ್ ಆ ರೀತಿಯಾಗಿ ಹೋಗೋದಿಲ್ಲ. ಎಕ್ಸ್ಪೆಕ್ಟೆಡ್ ಆಗಿ ಈ ಜಿಲ್ಲೆಯಲ್ಲಿ ಒಂದು 70+ ಮಾಡಿದರೆ ನೀವು ಸೇಫಲ್ಲಿರ್ತೀರ. ಬೆಂಗಳೂರು ಜಿಲ್ಲೆಯಲ್ಲಿ 70+ ಮಾಡಿದರೆ ನೀವು ಸೇಫ್. ಓಕೆ, ಅದೇ ನೀವು ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ಈಗ ಮೈಸೂರು ಸಿಟಿ ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ಮಂಗಳೂರು ಸಿಟಿ, ಬೆಂಗಳೂರು ಡಿಸ್ಟಿಕ್ಕು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು, ಚಾಮರಾಜನಗರ, ಹಾಸನ ಡಿಸ್ಟಿಕ್ಕು, ಕೊಡಗು ಡಿಸ್ಟಿಕ್ಕು, ಇವೆಲ್ಲ ಡಿಸ್ಟಿಕ್ಕನ್ನು ನೋಡಿದಾಗ ಕಳೆದ ಬಾರಿ ಕಟ್ ಆಫನ್ನು ನೋಡಿನೇ ಹೇಳ್ತಾ ಇರುವಂಥದ್ದು. ಜಾಸ್ತಿ ಅಂತಂದರೆ 70+ ಇವೆ ಅಷ್ಟೇ. 60, 70, 80 ಅಬೋವ್ ಹೋಗಿರುವಂಥದ್ದು ಕೆಲವೊಂದು ಕೆಟಗರಿಯಲ್ಲಿ ಅಷ್ಟೇ. ಓಕೆ, ಇದು ಫೈನಲ್ ಕಟ್ ಆಫ್ ನಾನು ಹೇಳ್ತಾ ಇರೋದು. 1:5 ಅಲ್ಲ, 1:1. 70+ ಇದ್ರಿ ಅಂತಂದರೆ ನೀವು 100% ಸೆಲೆಕ್ಟ್ ಆಗಿ ಆಗ್ತೀರಾ. ಯಾವ ಜಿಲ್ಲೆಗಾದರೂ ಅಪ್ಲೈ ಮಾಡಿರಿ. ಓಕೆ, ಈ ಎಲ್ಲ ಡಿಸ್ಟಿಕ್ಕು ಈಗ ಬೆಂಗಳೂರು ಸಿಟಿ ಅಪ್ಲೈ ಮಾಡಿದರೆ ಈ ಸರಿ ನೋಡಿದಾಗ ಒಂದು 75+ ಹೋಗ್ತದೆ. ಯಾಕಂದರೆ ಜಾಸ್ತಿ ಜನ ಅಪ್ಲೈ ಮಾಡ್ತಾರೆ. ಅಲ್ಲಿ ಜಾಸ್ತಿ ಹುದ್ದೆ ಅಂತಂದ ತಕ್ಷಣ ಜಾಸ್ತಿ ಜನ ಅಪ್ಲೈ ಮಾಡ್ತಾರೆ. ನನ್ನ ಅನಿಸಿಕೆ ಪ್ರಕಾರ ಜಾಸ್ತಿ ಕಡಿಮೆ ನಿಲ್ಲುವಂಥದ್ದು ನಾನಚಿಕೆ ವಿಭಾಗದಲ್ಲಿ ಅಂತಂತಂದರೆ ಈಗೇನು ಇವೆ ಅಲ್ಲ, ತುಮಕೂರು, ಬೆಂಗಳೂರು, ಮಂಗಳೂರು ಸಿಟಿ, ಇಲ್ಲಿ ನೀವು ಅಪ್ಲೈ ಮಾಡಿರಿ ಅಂತ ನಾನು ಹೇಳ್ತೀನಿ. ಯಾಕಂತಂತಂದರೆ ಇಲ್ಲಿ ಕಟ್ ಆಫು ಕಡಿಮೆ ನಿಲ್ಲುವಂತಹ ಸಂಭವ ಇದೆ ಸ್ನೇಹಿತರೆ. ಯಾಕಂದರೆ ಹುದ್ದೆಗಳು ಕಡಿಮೆ ಅಂತೇಳಿ ಕೆಲವೊಂದು ಕಡೆ ಅಪ್ಲೈನೂ ಸಹ ಕಡಿಮೆ ಮಾಡಬಹುದು. ಓಕೆ, ಇನ್ನು ಕಲ್ಯಾಣ ಕರ್ನಾಟಕ ವಿಷಯಕ್ಕೆ ಬಂದರೆ, ಕಲ್ಯಾಣ ಕರ್ನಾಟಕ ವಿಷಯಕ್ಕೆ ಇನ್ನು ಏನು ನಾನು ಕಲ್ಯಾಣ ಕರ್ನಾಟಕದಲ್ಲಿ ಇವೆ ಅಲ್ಲ, ಶಿವಮೊಗ್ಗ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಹಾವೇರಿ, ಚಿಕ್ಕಮಗಳೂರು, ಈ ಎಲ್ಲ ಡಿಸ್ಟಿಕಲ್ಲೂ ಸೇಮ್ 70+ ಏನಿರುತ್ತೆ. 65 to 70
65 ಇತ್ತು ಅಂತಂದರೆ ಸೇಫ್ 100% ಸೆಲೆಕ್ಟ್ ಆಗ್ತೀರಾ. ನೀವೇನು ಅಂದ್ಕೊಂಡಿದ್ದೀರಲ್ಲ ಜಾಸ್ತಿ ಕಟ್ ಆಫ್ ನಿಲ್ಲುತ್ತೆ, ಜಾಸ್ತಿ ಕಾಂಪಿಟೇಷನ್ ಇರುತ್ತೆ, ಚಾನ್ಸೇ ಇಲ್ಲ ಸ್ನೇಹಿತರೆ. ಜಾಸ್ತಿ ಕಾಂಪಿಟೇಷನೇ ಇಲ್ಲ, ಡೈರೆಕ್ಟಾಗಿರುತ್ತೆ. ಈಗ ಬೆಂಗಳೂರು ಸಿಟಿಗೆ 126, ಕಲ್ಯಾಣ ಕರ್ನಾಟಕದ ನೋಡೋಣ. ಕಲಬುರಗಿ ಸಿಟಿ ಆಗಿರ್ಬೋದು, ಕಲಬುರಗಿ ಡಿಸ್ಟಿಕಲ್ಲಿ ಜಾಸ್ತಿ ಇದ್ದೇವೆ 110, ರಾಯಚೂರು ಡಿಸ್ಟಿಕಲ್ಲಿ 61, ಬೀದರ್ ಡಿಸ್ಟಿಕಲ್ಲಿ 82, ಕೊಪ್ಪಳದಲ್ಲಿ 35, ಯಾದಗಿರಿಯಲ್ಲಿ 27, ಬಳ್ಳಾರಿಯಲ್ಲಿ 40, ವಿಜಯನಗರದಲ್ಲಿ 63. ಇಷ್ಟು 593 ಹುದ್ದೆಗಳಿವೆ. ಇಲ್ಲಿಯೂ ಸಹ ಅಷ್ಟೇ ಕಟ್ ಆಫು 65 to 70. ನೀವು ಎಷ್ಟು ಕಾಂಪಿಟೇಷನ್ ಇದೆ ಅಂದ್ಕೋತೀರ ಎಲ್ಲ ಕಾಂಪಿಟೇಷನಲ್ಲಿ ಅಷ್ಟು ಜನ ಅಂದರೆ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ, ಆ ರೀತಿ ಆಗುತ್ತೆ, ಈ ರೀತಿಯಾಗಿ ಆಗ್ತಾ ಅಂತ ಅಂದ್ಕೊತಿದ್ದೀರ, ಜಾಸ್ತಿ ಜನ ಓದ್ತಾ ಇದ್ದಾರೆ ಅಂತ. ಬಟ್ ಅಷ್ಟೊಂದು ಕಾಂಪಿಟೇಷನ್ ನಿಲ್ಲಲ್ಲ. ಓಕೆ, ಅಷ್ಟೊಂದು ಕಟ್ ಆಫು ಸಹ ನಿಲ್ಲಲ್ಲ ಸ್ನೇಹಿತರೆ. ಕಟ್ ಆಫ್ ಎಷ್ಟಿದ್ರೂ ಸಹ 65, 70ಗೆ ನಿಲ್ಲುವಂಥದ್ದು. ಬೇಕಿದ್ರೆ ನೀವು ನೋಡಿ. ಓಕೆ, ಇನ್ನು ಅಪ್ಲಿಕೇಶನ್ ಬಿಟ್ಟ ನಂತರ ನಾನು ಯಾವ ಡಿಸ್ಟಿಕ್ಗೆ ಅಪ್ಲೈ ಮಾಡಿರಿ ಅಂತೇಳಿ ನಾನು ಡೀಟೇಲಾಗಿ ನಾನು ಮತ್ತೊಂದು ಸರಿ ವೀಡಿಯೋ ಮಾಡಿ ಹೇಳ್ತೀನಿ. ಓಕೆನಾ? ಈಗ ಹೇಳುವಂಥದ್ದು ಓವರಾಲಾಗಿ ಎಲ್ಲ ಡಿಸ್ಟಿಕಲ್ಲೂ ಸೇಫೇ. ನೀವು ಎಲ್ಲಿ ಅಪ್ಲೈ ಮಾಡಿದ್ರು ನೀವು 65 + 70 ಸ್ಕೋರ್ ಮಾಡಿದರೆ 100% ಸೆಲೆಕ್ಟ್ ಆಗಿ ಆಗ್ತೀರಾ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕಾಮೆಂಟ್ ಮಾಡಿ. ಇದೇ ಇವತ್ತಿನ ವಿಡಿಯೋಗಿತ್ತು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.